ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್ಕಾರಿ ಜಾಗವನ್ನ ಕೂಡ ಕಬಳಿಕೆ ಮಾಡ್ಕೊಳ್ತಾರೆ ಭೂಗಳರು. ಅಂಥದ್ದೇ ಒಂದು ಘಟನೆ ಯಾದಗಿರಿಯಲ್ಲಿ ನಡೆದು ಹೋಗಿದೆ. ಯಾದಗಿರಿಯಲ್ಲಿ ಸರ್ಕಾರಿ ಭೂಮಿಯ ಮೇಲೆ ಭೂಗಳ್ಳರ ಕಣ್ಣು ಬಿದ್ದು ಅದನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಪ್ರಯತ್ನಗಳಾಗಿತ್ತು. ಕೊಟಗೇರಾದಲ್ಲಿರುವ ಗೋಮಾಳ ಭೂಮಿ ಭೂಗಳ್ಳರ ಪಾಲಾಗಿದೆಯಂತೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಸರ್ಕಾರಿ ಭೂಮಿಯನ್ನ ಗುಳುಂ ಸ್ವಾಹ ಮಾಡಿದ್ದಾರೆ ಭೂಗಳ್ಳರು. ಸರ್ಕಾರದ ಗುಡ್ಡಗಾಡು ಭೂಮಿಯನ್ನ ಕೂಡ ಭೂಗಳ್ಳರು ಬಿಟ್ಟಿಲ್ಲ, ಅದನ್ನ ಕೂಡ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸರ್ವೆ ನಂಬರ್ 86ರಲ್ಲಿ 87 ಎಕರೆ 20 ಗುಂಟೆ ಭೂಮಿಯನ್ನ ಗುಳುಂ ಸ್ವಾಹ ಮಾಡಾಕಿದ್ದಾರೆ. ಭೂಮಿ ಒತ್ತುವರಿ ಆಗೋ ತನಕ ಕೂಡ ಅಧಿಕಾರಿಗಳು ಸೈಲೆಂಟ್ ಆಗಿದ್ರು. ಗೋಮಾಳ ಒತ್ತುವರಿ ಆಗೋದಕ್ಕೆ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರಾ ಅನ್ನೋದು ಪ್ರಶ್ನೆ ಇದೆ. ಗುರುಮಠಕಲ್ ಠಾಣೆಯಲ್ಲಿ ಭೂಗಳ್ಳರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕಂದಾಯ ನಿರೀಕ್ಷಕ ರಾಜಶೇಖರ ಪಾಟೀಲ್ರಿಂದ ದೂರು ಸಲ್ಲಿಕೆ ಆಗಿದೆ ಅಂತೆ. ಸಿದ್ದರಾಮಣ್ಣ ಸೇರಿ 67 ಜನರ ವಿರುದ್ಧ ಕೇಸ್ ದಾಖಲಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಕೇಸ್ ದಾಖಲಾದ್ರೂ ಕೂಡ ಭೂಗಳ್ಳರ ವಿರುದ್ಧ ಯಾವುದೇ ಕ್ರಮವನ್ನ ಕೂಡ ಪೊಲೀಸರು ಕೈಗೊಂಡಿಲ್ಲ. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಗ್ರಾಮಸ್ಥ ಶರಣಪ್ಪ ಗುತ್ತೇದಾರ್ ಆಗ್ರಹಿಸಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆ. ಗೋಮಾಳದ ಜಾಗ ಭೂಗಳ್ಳರ ಪಾಲಾಗಿದೆ. ಹೆಂಗಾಗುತ್ತೆ? ಅಧಿಕಾರಿಗಳ ಗಮನಕ್ಕೆ ಬರದೇ ಆಗತ್ತಾ? ಈ ಪೇಪರ್ ವರ್ಕ್ ಎಲ್ಲ ಹೆಂಗಾಗುತ್ತೆ? ಅವರ ಸಿಗ್ನೇಚರ್ ಇಲ್ಲದೆ ಆಗತ್ತಾ? ಅಧಿಕಾರಿಗಳು ಕೂಡ ಅದರಲ್ಲಿ ಶಾಮೀಲಾಗಿದ್ದಾರೆ ಅಂತ ನಾವೆಲ್ಲ ಗ್ರಾಮಸ್ಥರು ಆರೋಪ ಮಾಡ್ತಿದ್ದಾರೆ. ಇದಕ್ಕೆಲ್ಲ ಉತ್ತರ ಕೊಡಬೇಕಾಗಿದ್ದು ಅಧಿಕಾರಿಗಳೇ. ನಿಮಗೆ ಗಮನಕ್ಕೆ ಬಂದಿಲ್ಲ ಅಂದ್ರೆ ಅದನ್ನ ಸರಿ ಮಾಡೋ ಪ್ರಯತ್ನ ಆಗಬೇಕು. ಸರ್ಕಾರಿ ಭೂಮಿ ವಾಪಸ್ ಪಡೆದುಕೊಳ್ಳುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇಲ್ಲ ಅನ್ನೋದ್ರಿಂದ ಒಂದಷ್ಟು ಅನುಮಾನಗಳಂತೂ ಸಹಜವಾಗಿ ಇದರಲ್ಲಿ ಇದೆ. ಯಾಕಂದ್ರೆ ಇದು 86 ಸರ್ವೆ ನಂಬರು ದನಕರೆ ಮೇಲೆ ಭಾಳ ತೊಂದರೆ ಅದ ನಮಗೆ. ಇದು ಏನೋ ತಹಸೀಲ್ದಾರ್ ಗಿರಿದವ್ರು ಕಿವ್ಯಾಕಿ ನಾವು ಏನು ರಿಪೋರ್ಟ್ ಕೊಟ್ಟರೆ ಕಿವ್ಯಾಕಿ ಅವರು ಈ ಸರ್ಕಾರ ಭೂಮಿ ಸರ್ಕಾರಗಳು ದನಕರೆ ಮೇಲೆ ಚಿಂತಗುಂಟಿ ಹೊಸಳ್ಳಿ ಕ್ವಾಟಗಿರಿ ನಮ್ಮ ರಾಮಪುರ ಇವು ಸೂರು ದನಕ್ಕೆ ಇದಿಷ್ಟು ಆಡಿವಿ ನಮ್ಗೆ ಇದ್ದು ಮೇವು ತೆಲಿ ಸಿಗಲ್ಲ. ಇದು ಇಲ್ಲಿ ಮೇವು ಇಷ್ಟು ಒಯ್ತಾರ ನಮ್ಮ ದನಕರಗಳ ಮಾರ್ಕೋಬೇಕತ್ರಿ ನಾವು ಜಾನುವಾರು ಒಂದಿರಲ್ಲ ನಂಗೆ. ಹಿಂಗಾಗಿ ನಮ್ಮ ದನಕರ ಮೇಲೆ ಸ್ವಲ್ಪ ಜಾಗ ಸರ್ಕಾರ ಭೂಮಿ ಸರ್ಕಾರ ಉಳಿಸ್ಕೊಳ್ಬೇಕು. ಯಾಕಂದ್ರೆ ನೀವು ಉಳಿಸಿದ್ರೆ ನಮ್ಮ ರೈತರಿಗೆ ನಮ್ಮ ಜನ ಎಲ್ಲ ಜನರಿಗೆ ಅನುಕೂಲ ಆಗ್ತಾರೆ. ಇಲ್ಲ ಬರೀ ಏನಂತ ನಮಗೆಲ್ಲ ದನಗಳು ಮಾರ್ಕೊಂಡ್ರೆ ನಾವು ಮತ್ತೆ ಒಣ ಹಿಂದಿಲ್ಗೆ ಅದೇನು ಗೊಬ್ಬರ ಅಂತಾರೆ, ಗೊಬ್ಬರ ಮೇಲೆ ಹೋದಾಗ ಮಕ್ಳಿಗೆ ಮುಂದಿನ ಜೀವಗಳು ಮಾಡಿದಂಗೆ ಆಗ್ತದೆ. ಇಸದ ಗೊಬ್ಬರ ಕುಡಿಸಿ ಆಗ್ತದೆ, ಹಾಲು ಸಿಗೋದಿಲ್ಲ ನಮ್ಗೆ, ಮೇವು ಸಿಗೋದು ದನ ಮೇಲೆಕ ಯಾವುದಿಲ್ಲ ನಮ್ಗೆ. ಯಾಕಂದ್ರೆ ಇದು ಬೇಡಿಕೆ ಅಂದ್ರೆ ನಮಗೇನು ಭೂಮಿ ಬೇಕೇ ಇಲ್ಲ, ಸರ್ಕಾರ ಭೂಮಿ ನಾವು ಒದಬಲಾಗಿವ್ರಿ. ಗೋಮಾಳ ಭೂಮಿ ಗೋಮಾಳ ಇದೆಲ್ಲ 86 ಸರ್ವೆ ನಂಬರ್ದಾಗ 87 ಎಕರೆ 21 ಗುಂಟಿ ಗೋಮಾಳ ಭೂಮಿ ಆದೇಶ 2006ರಲ್ಲಿ ಆಗಿದೆ. ಕೋರ್ಟಿನ ಆದೇಶ ಉಲ್ಲಂಘನೆ ಮಾಡಿ ಕೇಸಿ ಭೂಮಿಯನ್ನು ದನಕರ ಮೇಲೆ ಕೋಟಗಿರ ಹೊಸಳ್ಳಿ ಚಿಂತಗುಂಟಿ ರಾಮಪುರ 4,000 5 ಸಾವಿರ ಜನವರಿ ಇದ್ದಾವೆ. ಅವಕ್ಕೆ ಅದು ಮೇಯಿಸೋಲಕ್ಕ ಏನೂ ಇಲ್ಲ. ಇಲ್ಲಿ ರೈತರ ಹೊಲದಾಗ ಮೇಯಿಸಿದ್ರೆ ಗೋಮಾಳ ಭೂಮಿ ಅಂದ್ರೆ ಒತ್ತುವರಿ ಮಾಡ್ಲತ್ತಾರ ಪ್ರಭಾವಿಗಳು. 87 ಎಕರೆ 21 ಗುಂಟಿ ಸರ್ ಒತ್ತುವರಿ ಮಾಡ್ಲತ್ತಾರ. ಜನಕಾರಿಗಳು ಮಾಡ್ಯಾರ ಸರ್, ಒತ್ತುವರಿ ಮಾಡ್ಯಾರ. ಗುಡ್ಡ ಇದ್ದು ಹೊಲ ಮಾಡ್ಯಾರ ಸರ್, ಮಾಡಿದ ಅದಕ್ಕೆ ಏನಾಗ್ಯದ ಸರ್, ಗಿಡಗಳು ಕಟ್ ಮಾಡ್ಯಾರ, ಮರಗಳು ಕಟ್ ಮಾಡಿ ಎಲ್ಲ ಅಧಿಕಾರಿಗಳು ಶಾಮೀಲಾರ ಸರ್. ಏನು ಎಷ್ಟು ಕಂಪ್ಲೇಂಟ್ ಕುಲಕರ್ಣಿಗೆ, ಗಿರ್ದಾವರಿ, ತಹಶೀಲ್ದಾರ್ಗ, ಎಸಿಗೆ, ಡಿಸಿಗೆ, ಮತ್ತು ಕಂದಾಯ ಕಮಿಷನರ್ಗ, ಮಿನಿಸ್ಟ್ರಿಗೆ ಮತ್ತು ಕಮಿಷನರ್ ಕೊಟ್ಟ ಬಂದನ್ನ ಆದೇಶ ಮಾಡಿದ್ರನ್ನ ಇವರು ಉಲ್ಲಂಘನೆ ಮಾಡ್ಲತ್ತಾರ. ಏನು ಮಾಡಿದ್ರೆ ಆಯ್ತು ಸರ್ ಮಾಡಮ್ ಸರ್, ಇವತ್ತು ಮಾಡಮ್. ಎಫ್ಆರ್ ಮಾಡಿದ್ದಾರೆ ಸರ್ 67 ಮಂದಿ ಮ್ಯಾಗ.